ಜಗತ್ನಲ್ಲಿ ಅತ್ಯಂತ ಪವರ್ಫುಲ್ ಆದ ಅಮೆರಿಕ ವೀಸಾನ ಕೇವಲ 5 ದಿವಸಗಳಲ್ಲಿ ತಗೊಳ್ಬೋದಾ ಅನ್ನೋ ಪ್ರಶ್ನೆಗೆ ನಿಮಗೆ ಸಿಗಲಿದೆ ಉತ್ತರ. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ಫಸ್ಟ್ ಟೈಮು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಲ್ಲೇ ಗಾಡಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀನಿ. ಯಾಕೆಂದರೆ ಕೇವಲ 1.5 ದಿವಸದ ಟ್ರಿಪ್ಗೆ ಏನು ಎತ್ತ ಅಂತ ಮುಂದೆ ಹೇಳ್ತೀನಿ. ಗಾಡಿ ನಿಲ್ಲಿಸೋದಕ್ಕೆ ಏರ್ಪೋರ್ಟಲ್ಲಿ ನೀವು ಪರ್ ಡೇ 600 ರೂಪಾಯಿ ಕೊಡಬೇಕು. ಹಾಗೆ ಅಡಿಷ್ನಲ್ ಡೇ ಅಂದರೆ ಪ್ರತಿ ಎಕ್ಸ್ಟ್ರಾ ದಿವಸಕ್ಕೆ 350 ರೂಪಾಯಿ ಕೊಡಬೇಕು. ಸೊ ನನಗೆ ಆಲ್ಮೋಸ್ಟು ಹೋಗಿ ಬರೋದಕ್ಕೆ ಇಲ್ಲಿ ಗಾಡಿ ನಿಲ್ಲಿಸೋದಕ್ಕೆ ನನಗೆ 900. ಬೆಳಗ್ಗೆ ನಿದ್ದೆ ಮಾಡಿಲ್ಲ ರೀ. ಇನ್ನೂ ಟೈಮ್ ಎಷ್ಟು ಗೊತ್ತಾ? 4:25, 2:15 ಎದ್ಬಿಟ್ಟೆ. ಸೊ ಬಾಯಿ ಹೊರಳ್ತಾ ಇಲ್ಲ, ನಾಲ್ಗೆ ಹೊರಳ್ತಾ ಇಲ್ಲ. ನನಗೆ 950 ರೂಪಾಯಿ ಬೀಳುತ್ತೆ ಇಲ್ಲಿ ಗಾಡಿನ ನಿಲ್ಲಿಸೋದಕ್ಕೆ. ಸೊ ನೀವು ಅಷ್ಟೇ 1 ದಿವಸ 2 ದಿವಸಕ್ಕಾದರೆ ನಿಮ್ಮ ಗಾಡಿನೇ ತಂದು ನಿಲ್ಲಿಸ್ಕೊಳ್ಳೋದು ಒಳ್ಳೆಯದು. ಸೊ ದಟ್ ವಾಪಸ್ ಹೋಗಬೇಕಾದ್ರೆ ಈಸಿ ಆಗುತ್ತೆ. ಲಗೇಜಿಗೆಲ್ಲ ಇಟ್ಕೊಂಡು ಪಟ್ ಅಂತ ಹೋಗ್ಬಿಡ್ಬೋದು. ಮತ್ತು ವಾಪಸ್ ಹೋಗಬೇಕಾದ್ರೆ ದಾರಿ ಪೂರ್ತಿ ತಿಂಡಿ ಊಟಕ್ಕೆ ನಿಲ್ಲಿಸ್ಕೊಂಡು ಹೋಗ್ಬೋದಲ್ವಾ. ಸೊ ಗಾಡಿ ನಿಲ್ಲಿಸಿದಾಯಿತು. ನಿಲ್ಲಿಸ್ಬಿಟ್ಟು ಇವಾಗ ಬೇಸ್ಮೆಂಟ್ 2 ಇದ್ದೀನಿ. ಇಲ್ಲಿಂದ ಮೇಲೆ ಹೋಗಿ ಡೈರೆಕ್ಟಾಗಿ ಫ್ಲೈಟ್ ಹತ್ತದೆ. ಎಲ್ಲಿಗೆ ಎತ್ತ ಅಂತ ಮೇಲೆ ಹೇಳ್ತೀನಿ ಬನ್ನಿ. ಪಾರ್ಕಿಂಗ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. T2 ಟರ್ಮಿನಲ್ಲಿ ಕೆಳಗಡೆನೇ ಪಾರ್ಕ್ ಮಾಡಿ ಸೀದಾ ಮೇಲೆ ಹೋಗ್ಬೋದು. ಹಳೆ ಏರ್ಪೋರ್ಟಲ್ಲಿ ಆಚೆ ಕಡೆ ಬಿಸಿಲಲ್ಲಿ ನಿಲ್ಲಿಸ್ಬೇಕಾಗಿತ್ತು, ಆದರೆ ಇಲ್ಲಿ ಮಾಲ್ ಒಳಗೆ ನಿಲ್ಲಿಸ್ತೀವಲ್ಲ ಆ ಥರ ಫೀಲಿಂಗು. ಉಚಿತ ಕುಡಿಯೋ ನೀರಿನ ಕೇಂದ್ರ ಮಾಡಿದ್ದಾರೆ, ಬಹಳ ಒಳ್ಳೆಯ ವಿಷಯ. ಲಿಫ್ಟ್ಗಳು ನೋಡ್ಬೋದು ನೀವು, ಭಾಳ ವಿಶಾಲವಾಗಿ ಮಾಡಿದ್ದಾರೆ. ಸೀದಾ ಟರ್ಮಿನಲ್ಲಿಗೆ ಬಂದ್ಬಿಟ್ಟೆ ಇವಾಗ. ಪ್ರತಿ ಸರಿ ಹೊಸ ಏರ್ಪೋರ್ಟಿಗೆ ಬರೋದು ಸಿಕ್ಕಾಬಿಟ್ಟೆ ಖುಷಿ ಆಗುತ್ತೆ. ಸಿಂಗಾಪುರ್ ಬಿಟ್ಟರೆ ಇದೇ ರೀ ನೆಕ್ಸ್ಟ್ ಬೆಸ್ಟ್ ಏರ್ಪೋರ್ಟ್ ನೋಡೋದಕ್ಕೆ. ಬೆಸ್ಟ್ ಅನಿಸುತ್ತೆ ನೋಡಿ. ಎಂಟ್ರಿ ಹೆಂಗಿದೆ, ಗ್ರ್ಯಾಂಡ್ ಎಂಟ್ರಿ ನಿಮ್ಮ ಗ್ಲೋಬಲ್ ಕನ್ನಡಿಗನಿಗೆ ಏರ್ಪೋರ್ಟಲ್ಲಿ. T2 ಟರ್ಮಿನಲ್ಗೆ ಸ್ವಾಗತ. ಸಿಮ್ ಸೆಲ್ಫ್ ಚೆಕ್ ಇನ್ ಮಾಡ್ಕೋತಾ ಇದ್ದೀನಿ. ಇದೊಂದು ಈಸಿ. ನಿಮ್ಮ ಹತ್ರ ಲಗೇಜ್ ಇಲ್ಲ ಅಂದರೆ ಫಾಸ್ಟಾಗಿ ಈ ಕ್ಯೂಲ್ಲಿ ನಿಂತ್ಕೊಳ್ಳೋದು ತಪ್ಪುತ್ತೆ. ಬಂತು ಬೋರ್ಡಿಂಗ್ ಪಾಸು ಬಂತು. ಸದಾ ಫಾರಿನ್ ದೇಶಗಳಿಗೆ ಹಾರ್ತಾ ಇದ್ದ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಸಡನ್ನಾಗಿ ಇವತ್ತು ಹೈದರಾಬಾದ್ಗೆ ಯಾಕೆ ಹೋಗ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ಸಾಕಷ್ಟು ಜನ. 34 ದೇಶಗಳನ್ನು ಕರ್ನಾಟಕದ ಹೆಮ್ಮೆ ಶಾಲ್ನ ಹಾಕ್ಕೊಂಡು ಸುತ್ತಾಡಿದ್ದೀವಿ. ನೀವೆಲ್ಲರೂ ನೋಡಿದ್ದೀರಾ, ಪ್ರೀತಿಸ್ತಿದ್ದೀರಾ, ಪ್ರೋತ್ಸಾಹಿಸಿದ್ದೀರಾ. ಈಗ ಫೈನಲಿ ಸಮಯ ಬಂದಿದೆ ಈ ಒಂದು ಟ್ರಾವೆಲಿಂಗ್ನ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋದಕ್ಕೆ. ಅದಕ್ಕೇನಪ್ಪ ಬೇಕು ಅಂದರೆ ಬಹಳ ಮುಖ್ಯವಾದ ಇಂಗ್ರೀಡಿಯೆಂಟು ವೀಸಾ. ಯಾವ ವೀಸಾ? ಪ್ರಪಂಚದಲ್ಲಿ ಇಡೀ ಜಗತ್ತನ್ನ ಸುತ್ತಬೇಕು ಅಂದರೆ ಅದು ಭಾರತೀಯ ಪಾಸ್ಪೋರ್ಟಲ್ಲಿ ಕೆಲವು ಅಡಿಷ್ನಲ್ ವೀಸಾಸ್ ಬೇಕಾಗತ್ತೆ. ಅದು ಯಾವುದಪ್ಪ ಅಂದರೆ USA, UK, ಅಥವಾ ಕ್ಯಾನಡಾದು, ಅಥವಾ ಜಪಾನ್ದು, ಅಥವಾ ಈ 4. ಆಸ್ಟ್ರೇಲಿಯಾ ಕೂಡ ಪವರ್ಫುಲ್ ವೀಸಾ. ಸೊ ಈ ಒಂದು 5 ವೀಸಾಗಳಿದ್ದರೆ ನೀವು ಸಾಕಷ್ಟು ದೇಶಗಳಿಗೆ ಸುತ್ತಾಡ್ಬೋದು. ಅಥವಾ 5 ವೀಸಾ ನಿಮ್ಮ ಸ್ಟ್ಯಾಂಪಲ್ಲಿದ್ದರೆ ಸಾಕಷ್ಟು ದೇಶ ನಿಮಗೆ ವೀಸಾ ಫ್ರೀ ಎಂಟ್ರಿ ಅಥವಾ ವೀಸಾನ ಅರೈವಲ್ ಕೊಡುತ್ತೆ. ಅದಕ್ಕೆ ಇಷ್ಟು ದೇಶಗಳನ್ನು ಸುತ್ತಿದೆ. ಈಗ ಇನ್ನು ಮುಂದೆ ಇನ್ನೂ ಹೊಸ ದೇಶಗಳಿಗೆ ಎಂಟ್ರಿ ಆಗಬೇಕು, ತೋರಿಸ್ಬೇಕು ಅನ್ನೋದಾದರೆ, ಮತ್ತು ಈ ವೀಸಾ ಪ್ರಾಬ್ಲಮ್ಸ್ ಎಲ್ಲ ಎಂಡ್ ಆಗಬೇಕು ಅನ್ನೋದಾದರೆ ಈಗ ಫೈನಲಿ ಟೈಮ್ ಬಂದಿದೆ ಅಮೇರಿಕಾ ವೀಸಾನ ತೊಗೊಳ್ಳೋದಕ್ಕೆ. ಒಂದು ಅಮೇರಿಕನ ನೋಡಬೇಕು, ಅದ್ರ ಜೊತೆಗೆ ಸಾಕಷ್ಟು ಬೇರೆ ಬೇರೆ ದೇಶಗಳನ್ನು ನೋಡುವಂಥ ಉದ್ದೇಶ ಕೂಡ ಇದೆ, ನಿಮಗೂ ತೋರಿಸೋಂಥ ಉದ್ದೇಶ. ಈ ಉದ್ದೇಶನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತು ಫೈನಲಿ ಈ ಸಿಗೋದೇ ಇಲ್ಲ ಅಪಾಯಿಂಟ್ಮೆಂಟು. ಅಂಥದ್ರಲ್ಲೂ ಹಂಗೂ ಹಿಂಗೂ ಮಾಡಿ ನಮ್ಮ ಪ್ರೀತಿಯ ವೇ ಟು ವರ್ಲ್ಡ್ ಕಂಪ್ನಿ, ನಮ್ಮ ಕರ್ನಾಟಕದ ನೆಚ್ಚಿನ ಪ್ರವಾಸ ಕಂಪ್ನಿಯಾದ ವೇ ಟು ವರ್ಲ್ಡ್ ಕೇವಲ 1 ತಿಂಗಳ ಒಳಗೆ ನನಗೆ ಒಂದು ಅಪಾಯಿಂಟ್ಮೆಂಟ್ ಕೊಡಿಸಿದ್ರು. ನಾನು ಆ್ಯಕ್ಚುಲಿ ಹೊರ ದೇಶದಲ್ಲಿ ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ದೆ, ಮಲೇಷ್ಯಾಲೋ ಅಥವಾ ಬೇರೆ ಯಾವುದಾದ್ರು ದೇಶದಲ್ಲಿ. ಆದರೆ ಭಾರತ ದೇಶದಲ್ಲೇ ಕೊಡಿಸಿದ್ರು, ಹೈದರಾಬಾದಲ್ಲಿ ಕೊಡಿಸಿದ್ರು. ಅದು ಕಂಟಿನ್ಯೂಸ್ ಡೇಟ್ಸಲ್ಲಿ ಕೊಡಿಸಿದ್ರು. ಅಮೆರಿಕಾ ವೀಸಾಗೆ ಸಾಕಷ್ಟು ಪ್ರೊಸೀಜರ್ ಇದೆ, ಬಟ್ ಅಷ್ಟೇನು ಕಾಂಪ್ಲಿಕೇಟೆಡ್ ಅಲ್ಲ. ಆದರೆ ಭಾರತ ದೇಶದಲ್ಲಿ ಅಪಾಯಿಂಟ್ಮೆಂಟ್ ಸಿಗೋದು ಮಾತ್ರ ಕಾಂಪ್ಲಿಕೇಟೆಡು. ಮೊದಲನೇದು ನೀವು ಮಾಡಬೇಕಾಗಿರೋದು ಅವರ ಒಂದು ಅಪ್ಲಿಕೇಶನ್ ಫಾರ್ಮನ್ನು, ಅವ್ರದ್ದೊಂದು ವೆಬ್ಸೈಟ್ ಇರುತ್ತೆ, ಆ ವೆಬ್ಸೈಟಲ್ಲಿ ತೊಗೊಳ್ಬೇಕು. ಅದಾದಮೇಲೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ DS-160 ಅಂತ ಕರೀತಾರೆ. ಅದನ್ನು ಫಾರ್ಮ್ ಫಿಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ಗೆ ಅಪ್ಲೈ ಮಾಡಬೇಕು. ಅಪಾಯಿಂಟ್ಮೆಂಟ್ ಇವಾಗ ಸದ್ಯಕ್ಕೆ 1 ವರ್ಷ ಹಿಂಗೆಲ್ಲ ಸಿಗ್ತಾಯಿದೆ. ಸ್ವಲ್ಪ ಎಕ್ಸ್ಟ್ರಾ ಹಣ ಕೊಟ್ಟರೆ ಕೆಲವು ಏಜೆಂಟ್ಸ್ ಎಲ್ಲ ಮಾಡಿಕೊಡ್ತಾ ಇದ್ದಾರಂತೆ. ಅದೇ ರೀತಿ ಇಲ್ಲಾಂದರೆ ಬೇರೆ ದಾರಿ ಇಲ್ಲ ನಿಮಗೆ ಬೇಗ ಸಿಗಬೇಕು ಅಂದರೆ, ಇಲ್ಲಾಂದರೆ ಹೊರ ದೇಶದಲ್ಲಿ ಅಪ್ಲೈ ಮಾಡ್ಬೋದು. ಸೊ ಅಮೆರಿಕಾ ಯಾವ ಥರ ಅಂದರೆ ಯಾವುದೇ ದೇಶದಿಂದ ಕೂಡ ನೀವು ಅಮೆರಿಕಾ ವೀಸಾನ ಅಪ್ಲೈ ಮಾಡ್ಬೋದು. ನೀವು ಅಕಸ್ಮಾತ್ ಹೊರ ದೇಶಕ್ಕೆ ಟ್ರಾವೆಲ್ ಮಾಡ್ತಾಯಿದ್ರೆ, ಅಲ್ಲಿ ಸಮಯ ಇದ್ದರೆ ನೀವು ಅಲ್ಲಿ ಅಪ್ಲೈ ಮಾಡಿದ್ರೆ ಕೊಡ್ತಾರೋ ಕೊಡಲ್ವ ಅಂತ ಅಲ್ಲೇ ಹೇಳ್ಬಿಡ್ತಾರೆ ನಿಮಗೆ. DS-160 ಫಾರ್ಮ್ನ ಫಿಲ್ ಮಾಡಿದ ನಂತರ ಹಾಗೆ ನಿಮ್ಮ ಸಾಕಷ್ಟು ಡಾಕ್ಯುಮೆಂಟೇಷನ್ ತೊಗೊಂಡು ಹೋಗಬೇಕು.
ಆ್ಯಕ್ಚುಲಿ ಡಾಕ್ಯುಮೆಂಟೇಷನ್ ಏನೂ ಕೇಳಲ್ವಂತೆ ಜನರಲಿ, ಬಟ್ ಕೇಳಿದ್ರೂ ರೆಡಿಯಾಗಿರಬೇಕು ಅಂತ ಹೇಳ್ತಾರೆ. ಕವರಿಂಗ್ ಲೆಟ್ರು, ನಿಮ್ಮ ಪಾಸ್ಪೋರ್ಟು, ಇವಾಗ ಕರೆಂಟ್ ಪಾಸ್ಪೋರ್ಟು ಮತ್ತು ಹಳೆ ಪಾಸ್ಪೋರ್ಟು, ಅದಾದಮೇಲೆ ನಿಮ್ಮ ಪ್ರಾಪರ್ಟಿ ಏನಾದಿದ್ದರೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸು, ಆಮೇಲೆ ನೀವೇನು ಮಾಡ್ತೀರಾ ಅನ್ನೋದ್ರೊಂದು ಪ್ರೊಫೈಲು, ಮತ್ತು ಈ DS 160 ಫಾರ್ಮನ್ನು ಪ್ರಿಂಟೌಟ್ ತೊಗೊಂಡಿರಬೇಕು. ಅದು ಬಿಟ್ಟು ಇನ್ನೇನು ತೊಗೋಬೇಕು, ಬ್ಯಾಂಕ್ ಸ್ಟೇಟ್ಮೆಂಟು 6 ತಿಂಗಳದು, ಇದಿಷ್ಟೂ ತೊಗೊಂಡು ಮತ್ತು ನಿಮ್ಮೊಂದು ತಲೆಯಲ್ಲಿ ಒಂದು ಪ್ಲ್ಯಾನ್ ಇರಬೇಕು. ಏನು ಎಲ್ಲಿ ಹೋಗ್ತಾಯಿದ್ದೀರಾ, ಅಮೇರಿಕಲ್ಲಿ ಏನು ಮಾಡ್ತೀರಾ, ಎಷ್ಟು ದಿವಸ ಇರ್ತೀರಾ, ಎಲ್ಲೆಲ್ಲಿ ಹೋಗ್ತೀರಾ, ಏನೇನು ಸುತ್ತಾಡ್ತೀರಾ, ಇದನ್ನು ಗೊತ್ತಿರಬೇಕು ನಿಮಗೆ. ಫಸ್ಟ್ ಡೇ ಇವತ್ತು ನಾನು ಹೋಗ್ತಾಯಿದ್ದೀನಲ್ಲ, ಇವಾಗ 6 ಗಂಟೆ 55 ನಿಮಿಷಕ್ಕೆ ಫ್ಲೈಟು, ನಾನು ರೀಚ್ ಆಗ್ತೀನಿ 8 ಗಂಟೆ 5 ನಿಮಿಷಕ್ಕೇನೋ. ಅದಾದಮೇಲೆ 11:15 ನನಗೆ ಅಪಾಯಿಂಟ್ಮೆಂಟ್ ಇದೆ ಬಯೋಮೆಟ್ರಿಕ್ಗೆ. ಅಂದರೆ ಬಯೋಮೆಟ್ರಿಕ್ ಅಂದರೆ ನಿಮ್ಮ ಫಿಂಗರ್ ಪ್ರಿಂಟ್ಸ್ನ ತೊಗೊಳ್ತಾರೆ. ಅದಾದ ನಂತರ ನೆಕ್ಸ್ಟು ಒಂದು ದಿವಸ ವೆಯ್ಟಿಂಗ್ ಇದೆ. ಜನರಲಿ ಅದ್ರ ಮಧ್ಯೆ 1 ತಿಂಗಳು ವೆಯ್ಟಿಂಗ್ ಇರುತ್ತೆ. ಆದರೆ ನನಗೆ ಮಾರನೇ ದಿವಸನೇ ಸಿಕ್ಕಿದೆ. ಮಾರನೇ ದಿವಸ ಬೆಳಗ್ಗೆ 10 ಗಂಟೆಗೆ ಇಂಟರ್ವ್ಯೂ ಇದೆ ಅದೇ ಕಾನ್ಸುಲೇಟಲ್ಲಿ. ಅಲ್ಲೋಗಿ ಇಂಟರ್ವ್ಯೂ ಕೊಟ್ಟರೆ ಅವರು ಕೇಳೋಂತಹ ಪ್ರಶ್ನೆಗಳಿಗೆ ನಾವು ಸರಿಯಾದ ಉತ್ತರಗಳು ಕೊಟ್ಟು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಪಾಸ್ಪೋರ್ಟನ್ನು ತೊಗೊಳ್ತಾರೆ. ಪಾಸ್ಪೋರ್ಟನ್ನು ತೊಗೊಂಡ್ರೆ ವೀಸಾ ಅಪ್ರೂವ್ ಆಯಿತು ಅಂತ 7 ದಿವಸದ ಒಳಗೆ ಮನೆಗೆ ಬರುತ್ತೆ. ಪಾಸ್ಪೋರ್ಟ್ ತೊಗೊಂಡಿಲ್ಲ ಅಂದರೆ ಪಿಂಕ್ ಸ್ಲಿಪ್ ಕೊಡ್ತಾರೆ, ಪಾಸ್ಪೋರ್ಟನ್ನು ವಾಪಸ್ ಕೊಡ್ತಾರೆ, ಅದರ ಅರ್ಥ ರಿಜೆಕ್ಟ್ ಆಯಿತು ಅಂತ. ಇದಕ್ಕೆ ಫೀಸು $187, ಆಲ್ಮೋಸ್ಟು 15,000 ಹತ್ತಿರ ಬರುತ್ತೆ. ಸ್ವಲ್ಪ ಕಾಸ್ಟ್ಲಿ ವೀಸಾ. ಆದರೆ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ 10 ವರ್ಷಗಳಿಗೆ ಕೊಡ್ತಾರೆ ಈ ವೀಸಾನ. 10 ವರ್ಷಗಳ ಕಾಲ ನೀವು USA ಮಲ್ಟಿಪಲ್ ಟೈಮ್ಸ್ ಹೋಗಿ ಬರ್ಬೋದು. ಹಾಗೆ ಈ US ವೀಸಾನ ಬಳಕೆ ಮಾಡಿಕೊಂಡು ಸಾಕಷ್ಟು ಬೇರೆ ದೇಶಗಳಿಗೆ ಕೂಡ ಟ್ರಾವೆಲ್ ಮಾಡ್ಬೋದು. ಸೊ ಇದೊಂದು ಬೂಸ್ಟರ್ ಥರ. ಈಗ ಕೋವಿಡ್ ವ್ಯಾಕ್ಸಿನ್ ತೊಗೊಂಡ್ವಿ, ಕೋವಿಡ್ ವ್ಯಾಕ್ಸಿನ್ ಫಸ್ಟ್ ಡೋಸ್ ತೊಗೊಂಡ್ವಿ, ಅದಾದಮೇಲೆ ಬೂಸ್ಟರ್ ಡೋಸ್ ತೊಗೊಂಡ್ವಲ್ಲ, ಆ ಥರ ಬೂಸ್ಟರ್ ಡೋಸ್ ಇದು US ವೀಸಾ. ನೋಡೋಣ ಸಿಗುತ್ತಾ ಸಿಗಲ್ವಾ, ಕೊಡ್ತಾರಾ ಕೊಡಲ್ವಾ, ಇವೆಲ್ಲ ಯಕ್ಷ ಪ್ರಶ್ನೆ. ಸಾಕಷ್ಟು ಖರ್ಚಾಗ್ತಾಯಿದೆ, ಯಾಕೆಂದರೆ ಇಲ್ಲಿಂದ ಫ್ಲೈಟಲ್ಲಿ ಮಾಡಿಕೊಂಡು ಆಲ್ಮೋಸ್ಟ್ ಹೋಗಿ ಬರೋದಕ್ಕೆ 13,000 ಆಗ್ತದೆ. ಅಲ್ಲಿ ಹೋಟ್ಲಲ್ಲಿ ಉಳಿಬೇಕು, ಊಟ ತಿಂಡಿ ಮಾಡಬೇಕು. ಅದಾದಮೇಲೆ ಆಲ್ರೆಡಿ 15,000 ವೀಸಾ ಫೀ ಕಟ್ಟಿದ್ದೀನಿ. ಅದಾದಮೇಲೆ ಎಕ್ಸ್ಟ್ರಾ ಫೀ ಸ್ವಲ್ಪ ಬೇಗ ಸಿಗೋದಕ್ಕೆ ಅಪಾಯಿಂಟ್ಮೆಂಟು, ಏನೇನೇನೋ ಖರ್ಚುಗಳಾಗಿದೆ. ನೋಡೋಣ ವೀಸಾ ಸಿಗುತ್ತೆ ಸಿಗಲ್ಲ ಅನ್ನೋದು ನಮ್ಮ ಕೈಲಿರಲ್ಲ. ಆವತ್ತಿನ ಕ್ಷಣ, ಅವತ್ತು ನಾವು ಕೊಡುವಂತಹ ಉತ್ತರ, ಅವರಿಗೆ ಕನ್ವಿನ್ಸ್ ಆಗುವಂತಹ ಮಾತು, ಸಾಕಷ್ಟು ವಿಚಾರಗಳಿರುತ್ತೆ. ಯಾಕಂದರೆ ಅವರು ಯೋಚನೆ ಮಾಡ್ತಾರೆ ಕೊಡೋದು ಮುಂಚೆ. ನೋಡೋಣ, ಲೆಟ್ಸ್ ಸಿ, ಹೋಪ್ ಫಾರ್ ದ ಬೆಸ್ಟ್. ಸಿಗೋದ್ರಿಂದ ಒಳ್ಳೆಯದಾಗತ್ತೆ, ಸಿಗದೇ ಇದ್ರೂ ಮುಂದೆ ದಾರಿ ಇದ್ದೇ ಇರುತ್ತೆ, ಮತ್ತೆ ಅಪ್ಲೈ ಮಾಡ್ಬೋದು. ಯಾವತ್ತೂ ಅಷ್ಟೇ ಸಿಗುತ್ತೆ ಅಂತಲೇ ಹೋಗಬೇಕು, ಸಿಗದಿದ್ರೂ ಏನು ಮಾಡಬೇಕು ಅಂತ ಗೊತ್ತಿರಬೇಕು. ಈಗ ಇನ್ನೇನು ಕೆಲವೇ ನಿಮಿಷದಲ್ಲಿ ಫ್ಲೈಟ್ ಬೋರ್ಡಿಂಗು, ಸಿಕ್ಕಾಪಟ್ಟೆ ನಿದ್ದೆ ಬರ್ತದೆ. ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಸಿಗೋಣ. ಫ್ಲೈಟ್ನಲ್ಲಿ ಇಳಿದ ನಂತರ ಪ್ರತಿಯೊಂದು ಪ್ರೊಸೆಸ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಒಂದೊಂದೇ, ಸೊ ದಟ್ ನೀವು ಅಪ್ಲೈ ಮಾಡಿ ತೊಗೋಬೇಕು ಅಂತ ಆಸೆ ಇದ್ದರೆ ನೀವು ಕೂಡ US ವೀಸಾಗೆ ಅಪ್ಲೈ ಮಾಡ್ಬೋದು. ಎರಡೂವರೆ ವರ್ಷಗಳ ನಂತರ ಮತ್ತೆ ಹೈದರಾಬಾದಿಗೆ ಕಾಲಿಡ್ತಾ ಇದ್ದೀನಿ. ಖುಷಿ ಆಗ್ತದೆ. ಕೋವಿಡ್ ಸಮಯದಲ್ಲಿ ಆಲ್ಮೋಸ್ಟ್ 1 ವರ್ಷಗಳ ಕಾಲ ಹೈದರಾಬಾದಲ್ಲಿ ಉಳಿದಿದ್ದೆ ಸುದೀಪ್ ಅಣ್ಣನ ಜೊತೆಗೆ. ವಿಕ್ರಾಂತ್ ರೋಣನ ಶೂಟಿಂಗೋಸ್ಕರ ಹೈದರಾಬಾದ್ನ ಸ್ಟುಡಿಯೋಸ್ ಅನ್ನಪೂರ್ಣಲ್ಲಿ ನಾವೇ ಫಸ್ಟೆಲ್ಲ ಶುರು ಮಾಡಿದ್ದು ಇಡೀ ವರ್ಲ್ಡಲ್ಲಿ ಫಿಲ್ಮು. ಸೊ ಮತ್ತೆ ಹೈದರಾಬಾದಿಗೆ ಬಂದಿರೋದು ಖುಷಿ ಇದೆ. ಹಾಸ್ಟೆಲಿಗೆ ಬಂದು ಚೆಕ್ಕಿನ್ ಆಗಿ ಟ್ರೈ ಮಾಡಿದೆ. ಮಧ್ಯಾಹ್ನ 2 ಗಂಟೆವರೆಗೂ ಚೆಕ್ಕಿನ್ ಕೊಡಲ್ಲ ಅಂದರು. ಅದಕ್ಕೆ ಬ್ಯಾಗನ್ನು ಇಲ್ಲೇ ಬ್ಯಾಗೇಜ್ ಜಾಗದಲ್ಲಿ ಇಟ್ಬಿಟ್ಟು ತಿಂಡಿ ತಿಂದು ಹಾಸ್ಟೆಲ್ನ ಹೊರಗಿನ ದರ್ಶನ. ಅಪ್ಲಿಕೇಶನ್ ಸೆಂಟ್ರಿಗೆ ಹೋಗ್ತಾ ಇದ್ದೀನಿ. ಅಪ್ಲಿಕೇಶನ್ ಹಾಕಿ ಅಲ್ಲಿ ಬಯೋಮೆಟ್ರಿಕ್ ಕೊಡಬೇಕು. ಬಯೋಮೆಟ್ರಿಕ್ ಕೊಟ್ಬಿಟ್ಟು ನೆಕ್ಸ್ಟ್ ಪ್ರಾಸೆಸ್ನ ಹೇಳ್ತೀನಿ. ಒಂದು ಆಟೋ ಬುಕ್ ಮಾಡಿದ್ದೀನಿ ಊಬರಲ್ಲಿ. ಇಲ್ಲಿ ಹಳದಿ ಆಟೋ, ಮೋಸ್ಟ್ಲಿ ಇದೇ ಇರಬೇಕು. ಇದೇ ನಮ್ಮ ಆಟೋನಾ? ಊಬರ್ ಚೆನ್ನಾಗಿದೆ ನೋಡಿ ಇಲ್ಲಿ ಆಟೋ. ಹಳದಿ ಕಲರ್ ಆಟೋ. ಎಸ್ ಬ್ರೋ. ಹೈದರಾಬಾದ್ ಆಟೋ ಎಕ್ಸ್ಪೀರಿಯನ್ಸ್ ತೊಗೊಳೋಂಗಿಲ್ಲ, ಅದಕ್ಕೆ ಇಲ್ಲ ಲಾಕರ್ಸಲ್ಲೆಲ್ಲ ಇಟ್ಟು ಹೋಗ್ಬೇಕು. $100 ಒಂದು ಲಾಕರ್ಗೆ. ಬಯೋಮೆಟ್ರಿಕ್ ಮುಗಿಸಿ ವಾಪಸ್ಸು ಆಟೋ ತಗೋತಾ ಇದ್ದೀನಿ. ನಮಗೆ ಸಿಕ್ಕಿದ್ದಾರೆ ತೆಲುಗು ಸ್ಟಾರ್ ಬಾಲಕೃಷ್ಣ. ಅವರ ಹೆಸರು ಬಾಲಕೃಷ್ಣ ಅಂತ. ಪ್ರತಿಯೊಂದು ಡೀಟೇಲ್ಸು ಹೇಳ್ತೀನಿ, ಏನೇನಾಯಿತು ಒಳಗೆ, ಏನೇನು ಪ್ರೊಸೀಜರು ಅಂದ್ಬಿಟ್ಟು. ಹಾಸ್ಟೆಲ್ಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಒಂಚೂರು, ಅದಾದ್ಮೇಲೆ ಪ್ರತಿಯೊಂದು ಡೀಟೇಲ್ಸು ಹೇಳ್ತೀನಿ ನೋಡಿ. ಥ್ಯಾಂಕ್ ಯು ಹೇಳೋದಕ್ಕೆ ತೆಲುಗು ಭಾಷೆಯಲ್ಲಿ ಶುಭಾಕಾಂಕ್ಷಲು ಅಂತ ಹೇಳ್ಬೇಕಂತೆ. ಅದಕ್ಕೆ ಬಾಲಕೃಷ್ಣ ಅವ್ರಿಗೆ ಹೇಳ್ತಾ ಇದ್ದೀನಿ, ಶುಭಾಕಾಂಕ್ಷಲು. ಥ್ಯಾಂಕ್ ಯು ಸರ್, ಧನ್ಯವಾದ. ಮತ್ತೆ ಸಿಗೋಣ. ಮತ್ತೆ ಬಂದೆ ನನ್ನ ಹಾಸ್ಟೆಲ್ಗೆ, ಜಾಸ್ಟೆಲ್ಗೆ. ಇದರ ಹೆಸರು ಜಾಸ್ಟೆಲ್ ಅಂದ್ಬಿಟ್ಟು. ಒಂದು ದಿವಸಕ್ಕೆ $780 ಏನೋ ಬೀಳ್ತಾ ಇದೆ. ಪರವಾಗಿಲ್ಲ. ಒಳಗೆ ಇನ್ನೂ ರೂಮ್ ಕೊಟ್ಟಿಲ್ಲ. ರೂಮ್ ಹೆಂಗಿದೆ ಅಂತ ಹೇಳೋದಕ್ಕೆ ರೂಮೆಲ್ಲ ತೋರಿಸ್ತೀನಿ, ಹಾಸ್ಟೆಲ್ ತೋರಿಸ್ತೀನಿ ಬನ್ನಿ. ಹೈದರಾಬಾದಿಗೆ ಬಂದಮೇಲೆ ಹೈದರಾಬಾದಿಗೆ ಬಿರಿಯಾನಿ ತಿನ್ನಬೇಕು ಮಧ್ಯಾಹ್ನ ಊಟಕ್ಕೆ. ನೋಡೋಣ ಸಿಗುತ್ತಾ ಇವತ್ತಂತ.
ನಮಸ್ಕಾರ, ಶುಭೋದಯ. ಮತ್ತೊಂದು ಸುಂದರವಾದ ದಿವಸ ಹೈದರಾಬಾದ್ನಲ್ಲಿ. ಸಖತ್ತಾಗಿದೆ ವೆದರು. ಬೆಂಗಳೂರು ಥರನೇ ಕೋಲ್ಡಾಗಿ ಚಿಲ್ಲಾಗಿದೆ. ನಿನ್ನೆ ರಾತ್ರಿ ಒಳ್ಳೆ ನಿದ್ದೆ ಆಯಿತು. ಬೆಳಗ್ಗೆ 6:30 ಎದ್ದೆ, ರೆಡಿ ಆದೆ. ಒಂಚೂರು ಡಾಕ್ಯುಮೆಂಟ್ಸ್ ಎಲ್ಲ ಗೋತ್ರೂ ಮಾಡ್ಕೊಂಡೆ ಎಲ್ಲ ಸರಿಯಾಗಿದೆಯಾ ಅಂತ. ಡಾಕ್ಯುಮೆಂಟೇಷನ್ ವಿಚಾರವಾಗಿ ಆ ಲಿಸ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಈಗ ಒಂದು ಸಮಸ್ಯೆ ಏನಂದರೆ ಅಲ್ಲಿಗೆ ನೀವು ಏನೂ ತೊಗೊಂಡೋಗೋಕ್ಕಾಗಲ್ಲ. ಫೋನು, ನಿಮ್ಮ ಏನು ಎಕ್ಸ್ಟ್ರಾ ಡಾಕ್ಯುಮೆಂಟೇಷನ್ನು ಅಥವಾ ದೊಡ್ಡ ದೊಡ್ಡ ಬ್ಯಾಗ್ಗಳು ಏನೂ ತೊಗೊಂಡೋಗೋಕ್ಕಾಗಲ್ಲ. ಈ ಥರ ಒಂದು ಟ್ರಾನ್ಸ್ಪರೆಂಟ್ ಫೈಲ್ನ ಮಾತ್ರ ತೊಗೊಂಡು ಹೋಗ್ಬೋದು ಕಾನ್ಸುಲೇಟ್ ಒಳಗೆ ಇಂಟರ್ವ್ಯೂಗೆ. ಬರೀ ಡಾಕ್ಯುಮೆಂಟ್ಸು, ಪಾಸ್ಪೋರ್ಟ್ನ ಮಾತ್ರ ಬಿಡ್ತಾರೆ. ನಿಮ್ಮ ಹಳೆ ಪಾಸ್ಪೋರ್ಟು, ಹೊಸ ಪಾಸ್ಪೋರ್ಟ್ ಎರಡನ್ನೂ ತೊಗೊಂಡೋಗ್ಬೇಕು. ಅದಾದಮೇಲೆ DS 160 ಫಾರ್ಮ್ನ ತೊಗೊಂಡೋಗ್ಬೇಕು. ಅದಾದ ಮೇಲೆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಇರುತ್ತೆ, ಅದನ್ನು ಕೂಡ ತೊಗೊಂಡೋಗ್ಬೇಕು. ನಿಮ್ಮ ಟ್ಯಾಕ್ಸ್ ಡಾಕ್ಯುಮೆಂಟ್ಸ್, ITR ರಿಟರ್ನ್ಸ್ ಅಂತ ಏನು ಕರಿತೀವಿ ಅದು, ಬ್ಯಾಂಕ್ ಸ್ಟೇಟ್ಮೆಂಟು 6 ತಿಂಗಳಿಗೆ, ಪ್ರಾಪರ್ಟಿ ಇದ್ರೆ ತೊಗೊಂಡೋಗ್ಬೇಕು. ನಮ್ಮ ಹತ್ರ ಯಾವ ಪ್ರಾಪರ್ಟಿನೂ ಇಲ್ಲ. ಸೊ ಅದೊಂದು ಏನು ತೊಗೊಂಡೋಗ್ತಾ ಇಲ್ಲ. ಸಾಕು. ತುಂಬ ಜನಗಳು ಇಷ್ಟಿಷ್ಟು ಫೈಲ್ ತೊಗೊಂಬರ್ತಾರಂತೆ. ನಾವು 30 ದೇಶ ಸುತ್ತಿದ್ದೀವಲ್ಲ, ಅದೇ ಒಂದು ಪ್ರಾಪರ್ಟಿ ನಮಗೆ, ಅದೇ ಒಂದು ಆಸ್ತಿ. ಇನ್ನು ಮುಂದಕ್ಕೂ 197 ಮಿಷನ್ 197 ಅಷ್ಟು ದೇಶಗಳನ್ನ ನೋಡೋದು ಕೂಡ ಒಂದು ಪ್ರಾಪರ್ಟಿ ಅಕ್ವಿಸಿಷನ್ ಪ್ಲ್ಯಾನ್. ಇವಾಗ ಸಿಕ್ಕಾಪಟ್ಟೆ ಹಸುವಾಗ್ತಾ ಇದೆ. ಬೇಗ ತಿಂಡಿ ತಿಂದು 1 ಅವರ್ ಮುಂಚೆ ಇರಬೇಕಂತೆ ಅಪಾಯಿಂಟ್ಮೆಂಟ್ ಜಾಗದಲ್ಲಿ. ಇಲ್ಲಿಂದ ಕೇವಲ 20 ನಿಮಿಷದ ದೂರದಲ್ಲಿದೆ. ಇಲ್ಲೇ ಪಕ್ಕದಲ್ಲಿ ನನ್ನಯ್ಯ ಅಂತಂದು ಚೆನ್ನಾಗಿರುವಂತಹ ಸೌತ್ ಇಂಡಿಯನ್ ಉಪಹಾರ ಕೇಂದ್ರ ಇದೆ, ಆಂಧ್ರ ಸ್ಟೈಲು. ಅಲ್ಲಿ ಹೋಗ್ಬಿಟ್ಟು ತಿಂಡಿ ತಿಂದು ಹೊರಡ್ತೀನಿ. ಈರುಳ್ಳಿ ಮಾಡ್ತಾಯಿದ್ದಾರೆ. ಹೋಟ್ಲು ನನ್ನಯ್ಯ ಅಂದ್ಬಿಟ್ಟು ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಲಂಚೆಲ್ಲ ಸಿಗುತ್ತೆ. ಈ ಹೋಟ್ಲ್ ಇಷ್ಟ ಆಯ್ತು ರೀ. ವಾತಾವರಣ ಚೆನ್ನಾಗಿದೆ. ಒಂದು ಮಿನಿ ಟಿಫನ್ ತೊಗೊಂಡೆ, 120 ರೂಪಾಯಿನೋ. ಕೇಸರಿ ಬಾತು, ಪೊಂಗಲ್ಲು, ಸಾಂಬಾರು, 2 ಇಡ್ಲಿ, 1 ವಡೆ, 3 ರೀತಿ ಚಟ್ನಿ ಕೊಟ್ಟಿದ್ದಾರೆ. ಕಾಫಿ ಸಪ್ರೇಟಾಗಿ ತೊಗೊಂಡಿದ್ದೀನಿ. ತಿಂಡಿ ಆಯಿತು. ಈಗ ಫಿಲ್ಟರ್ ಕಾಫಿ ಸಮಯ. ನಮ್ಮ ಸ್ನೇಹಿತರು ಆಟೋ ಡ್ರೈವರ್ ಬಂದಿದ್ದಾರೆ. ಅವರ ಹೆಸರು ಶಿವುಡು. ಹೋಗ್ತಾ ಇದ್ದೀವಿ US ಕಾನ್ಸುಲೇಟ್ ಕಡೆಗೆ. ತಿಂಡಿ ಗಿಂಡಿ ಆಯಿತು, ಸಖತ್ತಾಗಿತ್ತು. ಕಾಫಿ ಕುಡಿದು ರೀಚಾರ್ಜ್ ಆಗಿದ್ದೀನಿ. ಶಿವುಡು ಹೇಳ್ತಾ ಇದ್ದಾರೆ, 15 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ, ಇನ್ನೂ ಸ್ವಂತ ಮನೆ ತೊಗೊಂಡಿಲ್ಲ, ಅದಕ್ಕೆ ನಾನು ಇನ್ನೂ ಲೈಫಲ್ಲಿ ಸೆಟ್ಲ್ ಆಗಿಲ್ಲ, ಬರೀ ಬಾಡಿಗೆ ಕಟ್ಟಿ ಊಟ ಮಾಡೋದೇ ಆಗಿದೆ ಅಂತ. ಓಕೆ, ನೋ ಪ್ರಾಬ್ಲಮ್ ಶಿವುಡು. ವಿ ಡೋಂಟ್ ಓನ್ ಎನಿ ರಿಯಲ್ ಎಸ್ಟೇಟ್ ಇನ್ ವರ್ಲ್ಡ್ ಈಸ್ ನೋ ಪ್ರಾಬ್ಲಮ್, ಇವನ್ ಇಫ್ ಯು ಡೋಂಟ್ ಹ್ಯಾವ್ ಎನಿಥಿಂಗ್. ಆರ್ ಯು ಹ್ಯಾಪಿ? ದಟ್ಸ್ ಇಂಪಾರ್ಟೆಂಟ್. ಜನ ನೋಡ್ರಿ ಇಲ್ಲಿ ಫುಲ್ಲು ಕ್ಯೂ. ಅಯ್ಯಪ್ಪ, ಇಷ್ಟೊಂದು ಜನ ಅಪ್ಲೈ ಮಾಡ್ತಾರೆ US ವೀಸಾಗೆ. ಇಲ್ಲಿ ಲಾಕರ್ಸು, ಜೆರಾಕ್ಸ್ ಕಾಪಿ ಅಂಗಡಿ ಇದೆ. ಇದರ್ ನಮ್ಗೆ ಹಿಂದಿಗಿಂದೆಲ್ಲ ಬರಲ್ಲ. ಅಪ್ಪಟ ಕನ್ನಡದವ್ರು ನಾವು. ಗ್ಲೋಬಲ್ ಕನ್ನಡಿಗ ನೀವು ಮಾತಾಡ್ತಾ ಇರೋದು. ಏನ್ ಸಮಾಚಾರ? ಎಲ್ಲಿಗೆ ಹೋಗ್ಬೇಕು? ಎಲ್ಲಿ ಹೋಗಿಲ್ಲ. ಇದು ನಮ್ದೇ ಗಾಡಿ ಅಲ್ವಾ ಇದು? ಕನ್ನಡ ಮಾತಾಡ್ತಾ ಇದ್ದೀರಾ? ಇದು ನಿಮ್ ಗಾಡಿನ? ನಮ್ ಗಾಡಿನೇ. ಯಾರು ಹೇಳಿದ್ ನಿಮ್ ಗಾಡಿ? ಯಾರು ನಿಮ್ಗೆ ಗೊತ್ತಿಲ್ವಾ? ಗೊತ್ತು ರೀ, ಗೊತ್ತು. ಸುಮ್ಮನೆ ಡೌ ಮಾಡ್ತಾ ಇದ್ವಿ ಇಷ್ಟೊತ್ತು. ನೋಡಿ, ನಮ್ಮ ಜೊತೆಗಿದ್ದಾರೆ ಬಹಳ ಸ್ಪೆಷಲ್ ವ್ಯಕ್ತಿ. ಇವರ ಸ್ಟೋರಿ ಕೇಳಿದ್ರೆ ನಿಮಗೆ ಮನಸ್ಸು ಕುಲುಕಿ ಹೋಗುತ್ತೆ. ಫಸ್ಟು ಈ ಗಾಡಿನ ನಿಲ್ಲಿಸಿ ಬೈಕಿಂದ ಕೆಳಗಡೆ ಇಳಿತೀನಿ. ಯಾಕೆಂದರೆ ಈ ಒಂದು ಬೈಕು ಮತ್ತು ಈ ಒಂದು ವ್ಯಕ್ತಿ ಇಡೀ ಭಾರತವನ್ನು ದರ್ಶನ ಮಾಡಿಕೊಂಡು ಬಂದಿದ್ದಾರೆ. ಇಡೀ ಇಂಡಿಯಾನ. ಎಷ್ಟು ಸಾವಿರ ಕಿಲೋಮೀಟ್ರ್ ಓಡಿಸಿದ್ದೀರಾ? ಆಲ್ಮೋಸ್ಟ್ ಆಯ್ತು 10,000 ಕಿಲೋಮೀಟ್ರು. ಯಾವ್ಯಾವ ಜಾಗಕ್ಕೆ ಹೋಗಿದ್ದೀರಾ? ಆಲ್ಮೋಸ್ಟ್ ಇಂಡಿಯಾ ಕವರ್ ಆಗಿದೆ. ಇಲ್ಲಿಂದ ಮೈಸೂರಿಂದ ಸ್ಟಾರ್ಟ್ ಮಾಡಿದ್ವಿ, ರಾಜಸ್ಥಾನು, ಇವ್ರ ಈಗ ಜಾಗಗಳು ಮಾತಾಡೋ ಮುಂಚೆ ಇವ್ರ ಬಗ್ಗೆ ಹೇಳ್ತೀನಿ. ಬ್ರೋ, ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಹೆಸರೇನು, ಯಾವ ಊರಿನವರು ಅಂತ ಹೇಳಿ. ನಾನು ಮೈಸೂರವನು. ನನ್ನ ಹೆಸರು ಮೊಹಮ್ಮದ್ ಶಫೀಕ್ ಅಂದ್ಬಿಟ್ಟು. ಆಮೇಲೆ ಈಗ ರೀಸೆಂಟ್ ನಮ್ಮ ತಂಗಿ ಮದುವೆ ಮಾಡಿ ನಮ್ಮ ಅಪ್ಪ ಅಮ್ಮ ಇಲ್ಲ, ಅದಕ್ಕೆ ಇವ್ರ ಮಾಡೋಣ ಅಂದ್ಬಿಟ್ಟು. ಇವರ ಸ್ಟೋರಿನ ಕರೆಕ್ಟಾಗಿ ನಾನು ಹೇಳ್ತೀನಿ. ಇವರ ಹೆಸರು ಮೊಹಮ್ಮದ್ ಬಾಯ್. ಇವರು ನಮ್ಮ ಅಪ್ಪಟ ಮೈಸೂರಿನ ಕನ್ನಡಿಗರು. ಬಹಳ ಬೇಜಾರಿನ ವಿಷಯ ಏನಂದ್ರೆ, ಕಳೆದ 6 ತಿಂಗಳಿಂದ ಅಲ್ವಾ, 8 ತಿಂಗಳಿಂದ ಇವರು ತಂದೆ ತಾಯಿನ ಇಬ್ರು ಕಳ್ಕೋತಾರೆ. ಅದಾದಮೇಲೆ ಇವ್ರಿಗೆ ಇದ್ದಂತಹ ಏಕೈಕ ರೆಸ್ಪಾನ್ಸಿಬಿಲಿಟಿ ಅಂದರೆ ಇವರ ತಂಗಿಯ ಮದುವೆ. ಅದನ್ನು ಮಾಡಿದ ನಂತರ ತಂದೆ ತಾಯಿ ಹೋದ್ಮೇಲೆ ಅದೆಲ್ಲೋ ಒಂದು ಕಡೆ ಅವ್ರಿಗೆ ಮನಸ್ಸನ್ನ ಕಾಡ್ತಾ ಇರುತ್ತದು. ಅದೇ ಊರಲ್ಲಿರೋದು, ಅದೇ ಜಾಗವನ್ನು ನೋಡೋದಕ್ಕೆ ಅವ್ರಿಗೆ ತುಂಬ ತೊಂದರೆ ಆಗ್ತಾ ಇರುತ್ತೆ.
ಅದಕ್ಕೆ ಇವ್ರು ಏನು ಮಾಡ್ತಾರೆ ಅಂದರೆ ಬ್ರೋ ಜಸ್ಟ್ ಗೋ ಬಿಹೈಂಡ್ ಅಂಡ್ ಶೋ ದ ಬೈಕ್. ಈ ಬೈಕು ಇವ್ರ ಹತ್ರ ಒಂದು ಬೈಕ್ ಇರುತ್ತೆ, ಇದೆಲ್ಲ ಆ್ಯಕ್ಚುಯಲ್ ಬೈಕು, ಇನ್ನೊಂದು ಬೈಕು ಅದೊಂದು ಬೇರೆ ಸ್ಟೋರಿ ಇದೆ. ಸೊ ಈ ಬೈಕನ್ನ ಇಟ್ಕೊಂಡು ಇಡೀ ಆಲ್ ಇಂಡಿಯಾ ಟೂರ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಫಸ್ಟ್ ಶುರು ಮಾಡೋದು ಬುಲೆಟ್ ಅಲ್ವಾ, ಫಸ್ಟ್ ಹಂಟರ್ ಬೈಕಲ್ಲಿ ಶುರು ಮಾಡ್ತಾರೆ. ಅದಾದ್ಮೇಲೆ ಇದನ್ನ ಕೋಲ್ಕಟ್ಟಲ್ಲಿ ಈಗ ಆ ಬಾಡಿನ ಮಾರ್ಬಿಟ್ಟು ಅವೆಂಜರ್ಸ್ನ ಪರ್ಚೇಸ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಬ್ರೋ ಏನಕ್ಕೆ ಶುರು ಮಾಡಿದ್ರಿ ಈ ಜರ್ನಿ, ಮತ್ತೆ ಹೆಂಗ್ ಅನಿಸ್ತಾ ಇದೆ ಹೇಳಿ? ಏನಿಲ್ಲ, ಹಂಗೆ ಬೇಜಾರಾಗಿತ್ತು ಇದ್ದಿ ಮೈಸೂರಲ್ಲಿ, ಅದಕ್ಕೆ ಓಡೋಣ ಅಂದ್ಬಿಟ್ಟು ತಂದೆ ತಾಯಿನ ಮಿಸ್ ಮಾಡ್ಕೊಂಡು ಅದೇ ಇರಕ್ ಮನ್ಸಾಗ್ಲಿಲ್ಲ, ಇದೇ ಕಾಡ್ತಾ ಇರುತ್ತಲ್ಲ ಅಂದ್ಬಿಟ್ಟು ನೋಡಿ ಓಡಾಕ್ ಶುರು ಮಾಡಿದ್ವಿ. ಎಷ್ಟು ಸ್ಟೇಟ್ಗೆ ಹೋದ್ರಿ, ಯಾವ್ಯಾವ ಜಾಗ ನೋಡಿದ್ರಿ, ಹೆಂಗೆ ಈ ಒಂದು ಪ್ರವಾಸ ನಿಮ್ಮ ಮನಸ್ಥಿತಿಯನ್ನ ಬದಲಿಸ್ತು, ಹೆಂಗೆ ದುಃಖದಿಂದ ಹೊರಗೆ ಬರೋಕ್ಕೆ ಸಹಾಯ ಆಯಿತು ಹೇಳಿ? ಯಾಕಂದ್ರೆ ಒಂದು ಬಹಳ ಇಂಪಾರ್ಟೆಂಟ್ ಮೆಸೇಜ್ ಇದೆ ಟ್ರಾವೆಲಿಂಗಲ್ಲಿ. ಅದೇನಪ್ಪ ಅಂದರೆ ಪ್ರವಾಸ ನಿಮಗೆ ಸಾಕಷ್ಟು ನಲಿವು ಕೊಡುತ್ತೆ, ಆದರೆ ನೀವು ನೋವಲ್ಲಿದ್ರೂ ಕೂಡ ಅದರಿಂದ ಹೊರಗೆ ತರುವಂಥ ಜವಾಬ್ದಾರಿ ಕೂಡ ತಗೊಳುತ್ತೆ. ಪ್ರವಾಸ ಲೈಫ್ ಚೇಂಜಿಂಗು. ಇವರ ವಿಷಯದಲ್ಲಿ ಅದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಇಲ್ಲ. ತಂದೆ ತಾಯಿನ ಕಳ್ಕೊಂಡು ತಂಗಿಯ ಮದುವೆ ಮಾಡಿ ಗಾಡಿಯಿಂದ ಹೊರಟೋರು 1 ವರ್ಷಗಳ ಕಾಲ ಇಡೀ ಭಾರತದ ದರ್ಶನ ಮಾಡಿಕೊಂಡು ಇವಾಗ ಹೈದರಾಬಾದಲ್ಲಿ ನನಗೆ ನನ್ನ ಹಾಸ್ಟೆಲ್ ಮುಂದೆ ಸಿಕ್ಕಿದ್ರು. ನನ್ನ ಹಾಸ್ಟೆಲಲ್ಲೇ ಉಳ್ಕೊಂಡಿರೋದು. ನನಗೆ ಹಿಂಗೆ ಮುಂದೆ ಎಕ್ಸಸೈಸ್ ಮಾಡ್ತಾ ಇದ್ರು. ಫಸ್ಟ್ ನಾ ಬರ್ತಿದ್ದಂಗೆ ಹಿಂದಿಲಿ ಮಾತಾಡಿಸಿದ್ರು. ನಾನು ಅಚ್ಚಾ ಉಬಾಯ್ ಅಂತೆಲ್ಲ ಹೇಳಿದೆ. ಅದಾದ್ಮೇಲೆ ನಾನು ಫೋನಲ್ಲಿ ಏನಾದರೂ ಕನ್ನಡ ಮಾತಾಡ್ತಾ ಇದ್ದೆ. ಕನ್ನಡದವರು ನೀವು ಅಂದ್ಬಿಟ್ಟು ಅವರಾಗೆ ಬಂದು ಮಾತಾಡಿಸಿ, ಅದಾದ್ಮೇಲೆ ಒಳ್ಳೆ ಫ್ರೆಂಡ್ಶಿಪ್ ಬೆಳೀತು. ಬಹಳ ಖುಷಿ ಆಯಿತು ಇಂಥ ಒಬ್ಬ ವ್ಯಕ್ತಿಯನ್ನ, ಇಂಥ ಒಬ್ಬ ಕನ್ನಡಿಗನನ್ನ ಮೀಟ್ ಮಾಡಿ. ಸೊ ಇವ್ರ ಜರ್ನಿ ಒಳ್ಳೇದಾಗಲಿ, ನಿಮ್ಮ ನೋವಿನಿಂದ ನೀವು ಹೊರಗೆ ಬರೋಕ್ಕೆ ನಿಮಗೆ ಶಕ್ತಿ ಸಿಗಲಿ. ಹಾಗೆ ನಿಮ್ಮ ತಂಗಿಯವ್ರಿಗೂ ಕೇಳಿದೆ ಅಂತ ಹೇಳಿ ನಿಮ್ಮ ಪ್ರವಾಸದ ಬಗ್ಗೆ ಅಥವಾ ನೀವು ಪ್ರವಾಸದಲ್ಲಿ ಕಲ್ತಂತಹ ಕೆಲವು ವಿಷಯಗಳ ಬಗ್ಗೆ ಶೇರ್ ಮಾಡಿ ಬ್ರೋ. ನಿಮಗೆ ಏನು ಕಲ್ತ್ರಿ ಈ ಒಂದು ಜರ್ನಿಲಿ? ಜಾಸ್ತಿ ಏನಾದರೂ ಯಾರಿಗಾದ್ರೂ ಡಿಪ್ರೆಷನ್ನು ಇಲ್ಲ ಏನಾದರೂ ಯೋಚನೆ ಜಾಸ್ತಿ ಆಗಿದ್ರೆ ಒಂದು ಟ್ರಾವೆಲ್ ಮಾಡಿ, ಚಿಕ್ಕಿದಿಲ್ಲ ದೊಡ್ಡದು ಏನಾದರೂ ಒಂದು. ಸೊ ವಾತಾವರಣ ಬದಲಾಯಿಸೋದ್ರಿಂದ ಒಂಚೂರು ಸರಿ ಹೋಗುತ್ತೆ ಮನಸ್ಸು ಅಂತ ಹೇಳ್ತಾರೆ. ಆಗುತ್ತೆ. ಮೋಸ್ಟ್ಲಿ ಒಳ್ಳೆ ಒಳ್ಳೆ ಜನಗಳು ಸಿಗ್ತಾರೆ, ಬೇರೆ ಬೇರೆ ಸ್ಟೇಟ್ ಅವರು. ಹೆಂಗ ಅನಿಸ್ತು ಇವಾಗ ನೀವು ಕನ್ನಡದವರು ಇಡೀ ಇಂಡಿಯಾ ಟ್ರಾವೆಲ್ ಮಾಡಿದ್ರೆ ಎಲ್ಲ ಹೆಂಗೆ ನಿಮ್ಮನ್ನ ರಿಸೀವ್ ಮಾಡಿದ್ರು, ಏನಂತ ಹೇಳಿದ್ರು? ಆಲ್ಮೋಸ್ಟ್ 90% ಎಲ್ಲ ಒಳ್ಳೆ ಜನನೇ, ಒಂದು 10% ಸಿಗ್ತಾರೆ. ಹಂಗೆ ನಾವು ಮ್ಯಾನೇಜ್ ಮಾಡಬೇಕು. ಎರಡು ಒಳ್ಳೆ ಸ್ಟೋರಿ ಹೇಳಿ, ಯಾವ್ದಾದ್ರು ಒಂದು ಸೂಪರ್ ಸ್ಟೋರಿ ಹೇಳಿ, ಒಂದು ನೆಗೆಟಿವ್ ಸ್ಟೋರಿ ಹೇಳಿ. ಸೂಪರ್ ಅಂದ್ರೆ ಸ್ಪಿತಿಯಲ್ಲಿ ಇದ್ದೆ ನಾನು. ಸ್ಪಿತಿ ಅಂದ್ರೆ ಎಲ್ಲಿರೋದು ಗೊತ್ತಲ್ವಾ? ನಾರ್ದರ್ನ್ ಮೋಸ್ಟ್ ಪಾರ್ಟ್ ಆಫ್ ಇಂಡಿಯಾ, ಭಾರತದ ಅತ್ಯಂತ ಉತ್ತರ ಭಾಗದ ಜಾಗ ಸ್ಪಿತಿ. ಬಹಳ ಅದ್ಭುತವಾದ ಮೌಂಟೇನ್ ಪ್ರದೇಶ, ಸಖತ್ತಾಗಿರುತ್ತೆ. ಅಲ್ಲಿ ಹೋಗಿ 1 ವಾರ ಇರೋಣ ಅಂತ ಹೋದೆ. ಅಲ್ಲಿ ಜನ ಅಷ್ಟು ಒಳ್ಳೆಯವರು ಇದ್ದಾರೆ ಅಂದ್ರೆ 1 2 ತಿಂಗಳು ಅಲ್ಲೇ ಕಳೆದ್ವಿ. 2 ತಿಂಗಳು ಅಲ್ಲೇ ಇದ್ದು ಸ್ನೋ ಲೆಪರ್ಡ್ ಏನೋ ನೋಡಿದ್ರಿ ಅಂತ ಹೇಳಿದ್ರಲ್ಲ? ನೋಡಕ್ಕೆ ಅಲ್ಲೇ ಲೋಕಲ್ ಜನ ಅವ್ರ ಜೊತೆ ಹೋಗಿ ಅವ್ರ ಮನೆಯಲ್ಲಿದ್ದು ಒಳ್ಳೆ ಜನ. ನೆಗೆಟಿವ್ ಏನಂದ್ರೆ ಮನೆಯಲ್ಲಿ ಟೂರಿಸ್ಟ್ ಅವ್ರು ಹೋದ್ರೆ ಆಚೆ ಕಡೆಯಿಂದ ಯಾರು ಹೋದ್ರು ಸರಿಯಾಗಿ ಅಂದ್ರೆ ಟ್ರೀಟ್ ಮಾಡಲ್ಲ, ಬಹಳ ಕೆಳದಾಗ ನೋಡ್ತಾರೆ. ಆದ್ರೆ ನಾನ್ ನೋಡಿದಾಗ ಏನಂದ್ರೆ ಎಲ್ಲಿ ಜಾಸ್ತಿ ಜನ ಟೂರಿಸ್ಟ್ ಹೋಗ್ತಾರಲ್ಲ ಅಲ್ಲಿ ಸ್ಕ್ಯಾಮ್ ಜಾಸ್ತಿ. ಅದಕ್ಕೆ ನಾನೇನಂತ ಎಲ್ಲರಿಗೂ ರೆಕಮೆಂಡ್ ಮಾಡೋದಂದ್ರೆ ಈ ತರ ಬೈಕ್ ಜರ್ನೀಸ್ ಮಾಡ್ಬೇಕಾದ್ರೆ ಆದಷ್ಟು ಟೂರಿಸ್ಟ್ ಜಾಗಗಳನ್ನ ಅವಾಯ್ಡ್ ಮಾಡಿ. ಚಿಕ್ಕ ಹಳ್ಳಿ, ಚಿಕ್ಕ ಮನೆ ಇಂಥವ್ರ ಹತ್ರ ಹೋದಾಗ ಅವ್ರಿಗೆ ಈ ಟೂರಿಸಂ ಇದ್ರ ಬಗ್ಗೆ ಐಡಿಯಾ ಇರಲ್ಲ. ನಿಜವಾಗ್ಲೂ ನೀವು ಟ್ರಾವೆಲ್ ಮಾಡ್ಬೋದು, ನಿಜವಾಗ್ಲೂ ಅವ್ರ ಮನಸ್ಥಿತಿನ ಅರ್ಥ ಮಾಡ್ಕೋಬಹುದು. ಮೊಹಮ್ಮದ್ ಅವ್ರನ್ನ ಮೀಟ್ ಮಾಡಿ ಎಷ್ಟು ಖುಷಿ ಆಯ್ತು ಅಂದ್ರೆ, US ವೀಸಾಗೆ ಬಂದಂತಹ ನನಗೆ US ವೀಸಾ ಸಿಕ್ಕದಷ್ಟೇ ಖುಷಿ ಆಯ್ತು ಬ್ರೋನ ಮೀಟ್ ಮಾಡಿದ್ದು. ಅದಾದ್ಮೇಲೆ ಇನ್ನೊಂದು ಗುಡ್ ನ್ಯೂಸ್ ಕೂಡ ಹೇಳ್ತೀನಿ, US ವೀಸಾ ಅಪ್ರೂವ್ ಆಗಿದೆ. ಥ್ಯಾಂಕ್ ಯು ಬ್ರೋ. ಸೊ ಬ್ರದರು, ಇಂಡಿಯಾ ಟ್ರಾವೆಲ್ ಮಾಡಬೇಕಾದ್ರೆ ನಾನು ನಿಮಗೆ ಇನ್ನು ಇಡೀ ವರ್ಲ್ಡ್ ತೋರಿಸ್ಬೋದು. ಹಾಗೆ ಇಂಡಿಯಾ ಇವ್ರನ್ನ ನೋಡ್ಬಿಟ್ಟು ನಂಗೆ ಇನ್ಸ್ಪಿರೇಷನ್ ಬರ್ತಾ ಇದೆ. ಇಂಡಿಯಾನ ಬೈಕಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಇವ್ರ ಹತ್ರ ಎಲ್ಲ ಟಿಪ್ಸ್ ಎಲ್ಲ ತಗೋತೀನಿ, ಎಲ್ಲೆಲ್ಲಿ ಹೋಗ್ಬೇಕು ಅಂತ ಎಲ್ಲ ಅರ್ಥ ಮಾಡ್ಕೋತೀನಿ. ನಾನು ಒಂದು ಅಟ್ಲೀಸ್ಟ್ ಒಂದು 100 ಡೇಸ್ ಆದರೂ ಅಥವಾ 150 ಡೇಸ್ ಆದ್ರೂ ಇಡೀ ಭಾರತ ದರ್ಶನ ಮಾಡಿ ನಿಮಗೂ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. ಅದರಲ್ಲಿ ಕರ್ನಾಟಕ ಅಫ್ಕೋರ್ಸ್ ಮೊದಲ ಆದ್ಯತೆ ಇದ್ದೇ ಇರುತ್ತೆ. ಸೊ ಯಾವಾಗ ವಾಪಸ್ ಬರಬೇಕು ಅಂತಿದ್ದೀರಾ ಕರ್ನಾಟಕಕ್ಕೆ? ನೋಡೋಣ, ಇನ್ನು ಟೈಮ್ ಇಲ್ಲ. ಈಗ ನೋಡ್ಬೇಕು, ಈಗ ಕೇರಳ ಹೋಗಂತ ಪ್ಲಾನ್ ಮಾಡಿದ್ದೆ. ಇವಾಗ ಕೇರಳ ಹೋಗ್ತಾ ಇದ್ದೀರಾ? ಸೊ ಇನ್ನು ಸದ್ಯ ಕರ್ನಾಟಕ ಬರಲ್ಲ ಹಾಗಾದ್ರೆ? ನೋಡ್ಬೇಕು, ಏನಾದ್ರು ಮನ್ಸು ಬಂದ್ರೆ ಬಂದ್ಬಿಡ್ತೀನಿ. ಹಂಗೆ ಟೈಮ್ ಸಿಗ ಜಾಸ್ತಿ ಆಗಲ್ಲ. ಫೋನ್ ಮಾಡ್ತಾ ಇರ್ತಾರಾ? ಮಾತಾಡ್ತಾ ಇರ್ತೀನಿ, ಒಂದು 15 ದಿನ 20 ದಿನ ಇರ್ತಾರ. ನೋಡಿ, ಇಂಥವ್ರು ಎಲ್ಲರಿಗೂ ಮಾದರಿ. ಬಹಳ ಖುಷಿ ಆಯ್ತು ಇಂಥ ಒಬ್ಬ ಅದ್ಭುತವಾದ ವ್ಯಕ್ತಿಯನ್ನ ಮೀಟ್ ಮಾಡಿದ್ದು. ಟ್ರಾವೆಲ್ ಅವ್ರನ್ನ ಲೈಫ್ನ ಬದಲಾಯಿಸಿದೆ. ನೀವು ಕೂಡ ಆದಷ್ಟು ಸಮಯ ಸಿಕ್ಕಾಗೆಲ್ಲ ಚಿಕ್ಕ ಪ್ರಯಾಣ ಪ್ರವಾಸಗಳನ್ನ ಮಾಡುವಂತಹ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇಲ್ಲಿನ ಟಾಟಾ ಬಾಯ್ ಬೈ. ನಮ್ಮ ಜೊತೆಗೆ ಕ್ಯಾಮ್ರಾಮ್ಯಾನ್, ನಿಮ್ಮ ಹೆಸರೇನು? ಸೇ ಹೆಲೋ, ವಾಟ್ ಇಸ್ ಯುವರ್ ನೇಮ್? ಅಮಿತ್. ಕ್ಯಾಮರಾಮ್ಯಾನ್ ಅಮಿತ್ ಒಂದಿಗೆ ಗ್ಲೋಬಲ್ ಕನ್ನಡಿಗ ಇನ್ ಹೈದರಾಬಾದ್. ಸೊಂಟಕ್ ಬೆಲ್ಟು ಕಟ್ಟಿಕೊಂಡು ಫ್ರೀಯಲ್ಲಿ ಹಾಡಿಕೊಂಡು ಎಕ್ಸಿಟ್ ನಲ್ಲಿ ಜಾರಿಕೊಳ್ತಾರೋ. ನಮ್ಮೂರಲ್ಲಿ ಹಂಗೇನಿಲ್ಲ, ಬಸ್ಸಲ್ಲಿ ಜಾಗ ಸಾಕಾಗಲ್ಲ, ಪಾರ್ಕ್ನಲ್ಲಿ ಕೂತು ಬೀಡಿ ಸೇತಾರೆ.
ಅಮೇರಿಕಾ ಅಮೇರಿಕಾ. ಇಷ್ಟು ಖುಷಿಯಾಗಿ ಇಷ್ಟು ಜೋಶಲ್ಲಿದ್ದೀನಿ ಅಂದರೆ ಗೊತ್ತಾಯ್ತಲ್ಲ ನ್ಯೂಸು. ಹೌದು ರೀ, ಈ ನಿಮ್ಮ ಗ್ಲೋಬಲ್ ಕನ್ನಡಿಗನಿಗೆ ಅಮೇರಿಕಾ ವೀಸಾ ಅಪ್ರೂವ್ ಆಗಿದೆ. ಕೇವಲ 60 ಸೆಕೆಂಡಲ್ಲಿ ನನ್ನ ಅಮೇರಿಕಾ ವೀಸಾನ ಅಪ್ರೂವ್ ಮಾಡಿಬಿಟ್ರು ಇವತ್ತು ಕಾನ್ಸುಲೇಟಲ್ಲಿ. ಕಾನ್ಸುಲೇಟ್ ಕತೆ ಹೇಳಲೇಬೇಕು. ತಿರುಪತಿ ದರ್ಶನ ಮಾಡ್ದಂಗೆ ಕ್ಯೂ ಮೇಲೆ ಕ್ಯೂ, ಸೆಕ್ಯೂರಿಟಿ ಮೇಲೆ ಸೆಕ್ಯೂರಿಟಿ, ಎಷ್ಟು ಜನ, ಒಂದು ಜನ ಜಾತ್ರೆ ಜಂಗುಳಿ ಹಬ್ಬದ ಥರ ಇತ್ತು ವಾತಾವರಣ. ಇದಿಷ್ಟೆಲ್ಲ ಮುಗಿಸಿ ಆಲ್ಮೋಸ್ಟು 9:30ಗೆ ಲೊಕೇಶನ್ ರೀಚ್ ಆಗಿ ಲಾಕರಲ್ಲಿ ಲಾಸ್ಟ್ ಫೋನಲ್ಲಿ ಇಟ್ಟಿದ್ದನ್ನು ನೀವು ನೋಡಿದ್ರಿ. ಅದಾದಮೇಲೆ ಹೋಗಿ ನಿಂತೋನು 12 ಗಂಟೆಗೆ ವಾಪಸ್ ಆಚೆ ಬಂದೆ. ಸಂಪೂರ್ಣವಾಗಿ ಕ್ಯೂ ಇತ್ತು, ಒಂದೊಂದು ಸ್ಟೇಜಲ್ಲಿ ಸೆಕ್ಯೂರಿಟಿ ಇತ್ತು. ಏನೂ ತೊಗೊಂಡೋಗಿಲ್ಲ ಒಳಗೆ. ಈ ಥರ ಒಂದು ಫೈಲ್ ತೊಗೊಂಡೋಗ್ಬೋದು, ನಿಮ್ಮ ಪಾಸ್ಪೋರ್ಟ್ ತೊಗೊಂಡೋಗ್ಬೋದು. ಒಳಗೇನಾಯ್ತಪ್ಪ ಅಂದರೆ ಕ್ಯೂ ಎಲ್ಲ ಮುಗಿಸಿದ್ಮೇಲೆ ಎಂಬೆಸಿ ಒಳಗೆ ಎಂಟ್ರಿ ಆದ್ವಿ. ಒಂದು ಕೌಂಟರ್ಸ್ ಇರುತ್ತೆ 1 to 40. ಯಾವುದಾದ್ರು ಒಂದು ಕೌಂಟ್ರಲ್ಲಿಗೆ ನಿಮ್ಮನ್ನು ಅಸೈನ್ ಮಾಡ್ತಾರೆ. ಆ ಕೌಂಟ್ರಲ್ಲಿ ನಿಮಗೊಂದು 2 to 3 minutes ಇಂಟರ್ವ್ಯೂ ನಡೆಯುತ್ತೆ. ಜನರಲಿ ಕ್ವೆಶನ್ ಕೇಳ್ತಾರೆ. ನನಗೆ ಕೇಳಿದಂತಹ ಕ್ವೆಶನ್ ಏನಂದರೆ, ನಮಗೊಬ್ಬರು ಹುಡುಗ ಸಿಕ್ಕಿದ್ರು, ಹುಡುಗಿ ಎಲ್ಲರೂ ಇರ್ತಾರೆ US ಕಾನ್ಸುಲೇಟರು. ಅವರೊಂದು 2 ಕ್ವೆಶನ್ ಕೇಳಿದ್ರು. ಯಾಕೆ ಹೋಗ್ತಾ ಇದ್ದೀರಾ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂದರೆ US ಅಲ್ಲಿ ಯಾಕೆ ಹೋಗ್ತಾ ಇದ್ದೀರಾ, ಏನು ಮಾಡ್ತೀರಾ, ಅದಾದಮೇಲೆ ನಿಮ್ಮ ಕೆಲಸ ಏನು, ನಿಮ್ಮ ಆದಾಯ ಏನು, ಅದಾದಮೇಲೆ ಇರಾನ್ಗೆ ಯಾಕೆ ಹೋಗಿದ್ರಿ ಅಂತ ಕೇಳಿದ್ರು. ಯಾಕೆಂದರೆ ಇರಾನ್ಗೂ ಅಮೇರಿಕಾಗೂ ಅಷ್ಟು ಬರಲ್ವಲ್ಲ. ಇರಾನ್ಗೆ ಯಾಕೆ ಹೋಗಿದ್ದೀರಿ ಅಂದರು. ಇದಿಷ್ಟು ಪ್ರಶ್ನೆಗೂ ಸರಿಯಾದ ಉತ್ತರ ಅಂತ ನಾನು ಕೊಟ್ಟಾಗ ಅವರಿಗೆ ಸ್ಯಾಟಿಸ್ಫೈ ಆಯಿತು. ಓಕೆ, ಯುವರ್ USA ವೀಸಾ ಇಸ್ ಅಪ್ರೂವ್ಡ್ ಅಂತ ಹೇಳಿ ಕಳಿಸ್ಕೊಟ್ರು. ಕೇವಲ ಒಂದು 2 minutes ಇಂಟರ್ವ್ಯೂ ಒಳಗೆ, ಒಂದು 120 seconds ಅಂದ್ಕೊಳ್ಳಿ, ಅಷ್ಟರೊಳಗೆ ಎಕ್ಸಿಟ್ ಆದೆ. ಕ್ಯೂವಲ್ಲಿ ಕಾದಿದ್ದು 1.5 ಗಂಟೆ, ಆದರೆ ಒಳಗೆ ಮಾತಾಡಿದ್ದು ಕೇವಲ 1.5 ನಿಮಿಷ. ಇಷ್ಟೆಲ್ಲ ಡಾಕ್ಯುಮೆಂಟೇಷನ್ ತೊಗೊಂಡೋಗಿದ್ದೆ. ಏನೂ ನೋಡಲಿಲ್ಲ, ಏನೂ ತೊಗೊಳ್ಳಿಲ್ಲ. ಬರೀ ಮಾತು, 3 ಕ್ವೆಶ್ಚನ್ನು. ಪಾಸ್ಪೋರ್ಟ್ನ ಇಸ್ಕೊಂಡ್ರು. ವೀಸಾ ಅಪ್ರೂವ್ ಆಗಿ ಇನ್ನು 7ರಿಂದ 10 ದಿವಸದಲ್ಲಿ ನಮ್ಮ ಮನೆಗೆ ತಲುಪುತ್ತೆ ಈ ನಿಮ್ಮ ಗ್ಲೋಬಲ್ ಕನ್ನಡಿಗನ ಅಮೆರಿಕಾ ವೀಸಾ. ಈ ಒಂದು ಅಮೆರಿಕಾ ವೀಸಾಯಿಂದ ಇಡೀ ವಿಶ್ವ ಓಪನ್ ಆದಂಗೆ. ಸಾಕಷ್ಟು ದೇಶ, ಆಲ್ಮೋಸ್ಟ್ 60 ದೇಶಕ್ಕೆ ಒಂದು ಸ್ಪೆಷಲ್ ರೀತಿಯಲ್ಲಿ ಕಾಲಿಡ್ಬೋದು. ಯಾಕೆಂದರೆ ವೀಸಾ ಆನ್ ಅರೈವಲ್ಲು ಮತ್ತು ಬಹಳ ಸುಲಭ ಆಗುತ್ತೆ ಎಲ್ಲ ಕಡೆ ಹೋಗೋದಕ್ಕೆ. ಸೊ ಇನ್ನು ಮುಂದೆ ನಮ್ಮ ಮಿಷನ್ 197ಗೆ ಯಾರೂ ಅಡ್ಡಗಲ್ ಹಾಕೋಕ್ಕಾಗಲ್ಲ. ಸೊ ಲೆಟ್ಸ್ ಗೋ ಟ್ರಾವೆಲ್ ವರ್ಲ್ಡ್. ಕನ್ನಡದಲ್ಲಿ, ಅಪ್ಪಟ ಕನ್ನಡದಲ್ಲಿ ಇಡೀ ವಿಶ್ವದಾದ್ಯಂತದಿಂದ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಕತೆ ಹೇಳಬೇಕು ಅಂತ ಅಂದ್ಕೊಂಡಿದ್ದಕ್ಕೆ ಇನ್ನೊಂದು ಲಕ್ಕಿ ಬ್ರೇಕ್ ಥ್ರೂ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಸಾಕಷ್ಟು ಜನ ನಂಗೆ ಹೆಲ್ಪ್ ಮಾಡಿದ್ರು. ವೇ ಟು ವರ್ಲ್ಡ್ ರಾಕೇಶ್ ಅವರ ಪಾತ್ರ ಬಹಳ ಮುಖ್ಯವಾದದ್ದು. ವೀಸಾ ಅಪಾಯಿಂಟ್ಮೆಂಟ್ ಕೊಡಿಸಿದಂತಹ ಪರ್ಸನ್ ಅವರೇನೆ. ಅವ್ರ ಮೂಲಕನೇ ಇಷ್ಟು ಫಾಸ್ಟಾಗಿ ಎಲ್ಲ ಪ್ರೋಸೆಸ್ ಆಗಿದ್ದು. ಥ್ಯಾಂಕ್ ಯು ರಾಕೇಶ್. ಆಮೇಲೆ ಥ್ಯಾಂಕ್ ಯು ಮುನೀಂದ್ರ ಅವರು ಡಾಕ್ಯುಮೆಂಟೇಷನ್ ಎಲ್ಲ ಮಾಡಿಕೊಟ್ಟಿದ್ದು. ಹಾಗೆ ಥ್ಯಾಂಕ್ ಯು ಎವ್ರಿಬಡಿ, ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ಬಟ್ ಏನು ಟೆನ್ಷನ್ ಇಲ್ಲ. ಸೊ ಇವಾಗ ಜಸ್ಟ್ ಚಿಲ್ ಮಾಡೋಣ, ಹಾಗೆ ಅಮೆರಿಕಾಗೂ ಹೋಗೋಣ, ಇಡೀ ವಿಶ್ವವನ್ನು ಸುತ್ತಾರೋಣ. ಸೊ ಹಾಸ್ಟೆಲ್ಗೆ ಗುಡ್ ಬೈ ಹೇಳೋ ಸಮಯ, ಹಾಗೆ ಮೊಹಮ್ಮದ್ಗೂ ಗುಡ್ ಬೈ ಹೇಳೋ ಸಮಯ. ಮೊಹಮ್ಮದ್, ಚೆನ್ನಾಗಿ ನಿಮ್ಮದು ಟ್ರಿಪ್ಸ್ ಎಲ್ಲ ಚೆನ್ನಾಗಿ ವಾಪಸ್ ಬಂದು ಕರ್ನಾಟಕದಲ್ಲಿ ನಾವೆಲ್ಲ ಇದ್ದೀವಿ. ನಿಮ್ಮ ಅಪ್ಪ ಅಮ್ಮನ ರಿಪ್ಲೇಸ್ ಮಾಡೋಕ್ಕಾಗಲ್ಲ, ಆದರೂ ನಿಮ್ಮ ಅಣ್ಣ ಅಂದ್ಕೊಳ್ಳಿ ನಮ್ಮನ್ನು. ಎನಿ ಟೈಮ್ ಏನೇ ಬೇಕಿದ್ರು ತಿಳಿಸಿ, ಆಯಿತಾ. ಅವ್ರು ಕೆಲಸ ಹುಡುಕ್ತಾ ಇರಂತೆ, ನಿಮ್ಮ ಕಡೆಯಿಂದ ಏನಾದ್ರು ಕೆಲಸ ಇದ್ದರೆ ಒಳ್ಳೆಯದು, ಅವ್ರಿಗೆ ತಿಳಿಸಿ. ಕಷ್ಟಪಡುವಂತಹ ವ್ಯಕ್ತಿ, ದೇಶ ನೋಡಿರೋ ವ್ಯಕ್ತಿ, ಒಳ್ಳೇದು ಮಾಡೇ ಮಾಡ್ತಾರೆ. ಒಳ್ಳೇದಾಗಲಿ ಬ್ರೋ. ಹಾಂ, ಟೇಕ್ ಕೇರ್. ಓಕೆ, ಬಾಯ್. ನಮ್ಮ ಆಟೋ ಬಂದಿದೆ ಇವತ್ತು. ಹಳದಿ ಆಟೋ ಅಲ್ಲ, ಇವತ್ತು ಬ್ಲೂ ಆಟೋ. ವೆರಿ ಗುಡ್. ಮೊಹಮ್ಮದ್ ಬೈಕ್ ಓಡಿಸಿದ್ಮೇಲೆ ಆಟೋಲ್ ಕೂತ್ಕೊಳ್ಳೋಕೆ ಬೋರ್ ಆಗ್ತಾ ಇದೆ. ಬ್ರೋ, ಸಿಗೋಣ. ಜೀವನ ಸಡನ್ನಾಗಿ ಬದಲಾಗ್ಬಿಡುತ್ತೆ. ನಾವು ಅಂದ್ಕೊಂಡಿರ್ತೀವಿ ಎಲ್ಲ ಕಂಫರ್ಟಬಲ್ ಆಗಿದೆ, ಎಲ್ಲ ಆರಾಮಾಗಿದೆ ಅಂತ. ಬಟ್ ಈ ಮೊಹಮ್ಮದ್ಗೆ 2 ಸಡನ್ ಶಾಕು. ತಂದೆ ಹೋದ್ರಂತೆ, ತಂದೆ ಹೋಗಿದ 6 ತಿಂಗಳಲ್ಲಿ ತಾಯಿ ಹೋದ್ರಂತೆ. ಅಂದರೆ ಎಂಥ ಶಾಕ್ ಆಗಿರ್ಬೋದು ಮನುಷ್ಯನಿಗೆ. ತಾನು ಹುಟ್ಟು ಬೆಳೆದಂತಹ ಊರು ಬೇಡ, ಫ್ರೆಂಡ್ಸ್ ಬೇಡ, ಯಾರು ಬೇಡ ಅಂತ ಹೇಳಿ, ಅಂದರೆ ಆ ಮನಸ್ಥಿತಿ ಹಂಗೆ ಆಗ್ಬಿಡುತ್ತೆ ಆ ಕ್ಷಣದಲ್ಲಿ. 1 ವರ್ಷ ಮನೆ ಬಿಟ್ಟು ದೂರ ಹೋಗಿದಾರಲ್ಲ. ಸೊ ಹೀಲ್ ಆಗಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ತಮ್ಮನ್ನು ತಾವು ಆ ಗಾಯಗಳನ್ನು, ಮನಸ್ಸೊಳಗಾಗಿರೋ ಗಾಯಗಳನ್ನು ಹೀಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ. ಮೊಹಮ್ಮದ್ ಒಳ್ಳೇದಾಗಲಿ. ಖಂಡಿತ ನಿಮ್ಮ ಕಡೆ ಏನೋ ಸಪೋರ್ಟ್ ಆದರೆ, ಕೆಲಸ ಇದ್ದರೆ ಕೊಡಿಸಿ, ಅವ್ರಿಗೆ ಮೆಸೇಜ್ ಮಾಡಿ, ಅವ್ರಿಗೆ ತಲುಪಿಸ್ತೀನಿ. ಸೊ ಈಗ ನಾನು ವಾಪಸ್ ಹೊರಡ್ತಾ ಇದ್ದೀನಿ ಮತ್ತೆ ಉಮಾ ಮನೆಗೆ. ಯಾಕಂದರೆ ಬಿಡ್ತಾನೆ ಇಲ್ಲ ಅವರು, ನಮ್ಮ ಮನೆಗೆ ಊಟಕ್ಕೆ ಬರಲೇಬೇಕು ಅಂತ ಹೇಳ್ತಾರೆ ಮತ್ತೆ. ಸೊ ಒಂಚೂರು ಊಟ ಮಾಡಿ ಅಲ್ಲಿಂದ ಏರ್ಪೋರ್ಟ್ಗೆ ಹೋಗ್ತೀನಿ. ಎದೆಯಲ್ಲಿ 1000 ನೋವುಗಳ ಅದು ಮಿಟ್ಟುಕೊಂಡು ಹೊತ್ತಿಗೆ ಹಸಿವು ನೀಗಿಸಿದವನು ಅಪ್ಪ. ಮನದಲ್ಲಿ 100 ಭಾವನೆಗಳ ಹುದುಗಿಸಿಟ್ಟಿಕೊಂಡು ಹೊತ್ತಿಗೆ ಮಮತೆಯ ಧಾರೆ ಎರೆದವಳು ಅಮ್ಮ. ಇರದವ್ರಿಗೆ ಗೊತ್ತು ಈ ಮಾತಿನ ಬೆಲೆ. ಇದ್ದವರು ಇವರಿಬ್ಬರನ್ನು ಮನಸಾರೆ ಕೊನೆವರೆಗೂ
ಉಳಿಸ್ಕೊಳ್ಬೇಕು ಅನ್ನೋ ಇವತ್ತು ಸಂಜೆ ಡ್ರಾಮಾ ಅಂದರೆ ಸಿಕ್ಕಾಪಟ್ಟೆ ಡ್ರಾಮಾ ಇತ್ತು. ನಾ ಬಂದಿದ್ದೀನಿ ಏರ್ಪೋರ್ಟ್ಗೆ. ಬರಬೇಕಾದ್ರೆ ತಲೆ ಕೆಟ್ಟೋಯ್ತು. ಏನು ಟ್ರಾಫಿಕ್ಕು ಅಂದರೆ ಹೈದ್ರಾಬಾದಲ್ಲಿ ಯಪ್ಪ ಸ್ವಲ್ಪ ಆಗಿದ್ರೆ ಮಿಸ್ ಆಗ್ಬಿಡೋದು ಫ್ಲೈಟು. ಬಟ್ ಕರೆಕ್ಟ್ ಟೈಮಿಗೆ ಬಂದೆ. ಹೈದ್ರಾಬಾದಲ್ಲಿದ್ದಾಗ 1.5 hours ಮುಂಚೆನೇ ಬಂದುಬಿಡಿ, ಇಲ್ಲಾಂದರೆ ಹೈದ್ರಾಬಾದ್ ಟ್ರಾಫಿಕ್ಕು ಬೆಂಗಳೂರಿಗಿಂತ ವರ್ಸ್ಟ್ ಆಗಿದೆ. ಉಸಿರು ಬಿಟ್ಟೆ ಇವಾಗ ಬಂದು. ಬಟ್ ಬ್ಯೂಟಿಫುಲ್ ಡೇ, ಬ್ಯೂಟಿಫುಲ್ 2 days. US ವೀಸಾ ಎಕ್ಸ್ಪೀರಿಯೆನ್ಸ್ ಅದ್ಭುತವಾಗಿತ್ತು. ಟೂರ್ ಸಕ್ಸಸ್ಫುಲ್ ಆಯಿತು. ಹೊಸ ದೇಶಗಳನ್ನು ನೋಡೋದಕ್ಕೆ ಅವಕಾಶ ಹೆಚ್ಚಾಯಿತು. ಸಿಗೋಣ ಬೆಂಗಳೂರಲ್ಲಿ, ಅದಾದಮೇಲೆ ಸಿಗೋಣ ಇನ್ನೊಂದು ಹೊಸ ದೇಶದಲ್ಲಿ. ಲವ್ ಯು. We printed a larger. ಮುಂದಿನ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಸರ್ಪ್ರೈಸ್ ಇರುತ್ತೆ. ಹೈದರಾಬಾದಲ್ಲಿರೋ ನನ್ನ ಪ್ರೀತಿಯ ಸ್ನೇಹಿತರಾದ ಉಮಾ ತೆಲುಗು ಟ್ರಾವೆಲರ್ ಮನೆಗೆ ಕೊಟ್ಟಂತಹ ಭೇಟಿ ಮತ್ತೆ ಅದ್ಭುತವಾದ ಕ್ಷಣಗಳು ತಪ್ಪದೆ ನೋಡಿ ನಾಳೆ ಸಂಜೆ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್ ವಿತ್